ಹಲೋ ಹಾಯ್ ನಮಸ್ತೆ. ನಾವು ಪಿಂತ್ ವಿಮ್ ಕಾಂಕ್ರೀಟ್ ಹಾಕೋದು ಹೇಗೆ ತಿಳಿಸ್ಕೊಡ್ತೀವಿ ನೋಡಿ. ಬೆಡ್ಡಿಂಗ್ ಕಟ್ಟೋದು ಹೇಗೆ, ಇದು ಪಿಂತ್ ವಿಮ್ ಹಾಕ್ತವಲ್ಲ ಫಸ್ಟಲ್ಲಿ ಪುಟ್ಟಿಂಗ್ ಆದ ನಂತರ ಪಿಂತ್ ವಿಮ್ ಕೆಲಸ ಮಾಡ್ತಾಯಿದ್ದೀವಿ ನೋಡಿ. ಇದು ಒಂದು ಮೂಟೆ ಸಿಮೆಂಟಿಗೆ 6 ಬಾಂಡ್ಲಿ ಜಲ್ಲಿ, 4 ಬಾಂಡ್ಲಿ ಸ್ಯಾಂಡ್ ಹಾಕಬೇಕು. ಒಂದು ಮೂಟೆ ಸಿಮೆಂಟ್ ಹಾಕ್ಬೇಕು. ಇದಕ್ಕೆ ಮಿಕ್ಸ್ ಮಾಡ್ಬೇಕು, ಚಲೋ ಮಾಡಿಬಿಟ್ಟು ಹಾಕ್ಬೇಕು. ಇದಕ್ಕೆ ಇವತ್ತು ಹಾಕ್ತಿದ್ದೀವಿ ನೋಡಿ ಕಾಂಕ್ರೀಟು. ಚಲೋ ವೈಪಿಟ್ರ್ ಬಿಡ್ಬೇಕು. ಇದಕ್ಕೆ ಸ್ಟ್ರೆಂತ್ ಬರ್ಬೇಕಲ್ಲ, ವೈಪಿಟ್ರ್ ಬಿಟ್ರೆ ಅದು ಇದಾಗುತ್ತೆ. ನೋಡಿ, ಆ ಕಡೆ ನಮ್ಮ ಹುಡುಗಿಗೆ ಹೇಳ್ತಾಯಿದ್ದೀನಿ ವೈಪಿಟ್ರ್ ಚಾಲು ಮಾಡಂತ. ವೈಪಿಟ್ರ್ ಹಾಕ್ತಾಯಿದ್ವಿ. ವೈಪಿಟ್ರ್ ಹಾಕಿದ್ರೆ ಗಟ್ಟಿ ಹಾಲೆಲ್ಲ ಅಲ್ಲೇ ಹಿಡ್ಕೊಂಡ್ಬಿಟ್ಟು ಗಟ್ಟಿ ಆಗುತ್ತದೆ. ಇಲ್ಲಾಂದ್ರೆ ಉಳ್ಕೊಳಕ್ಕೆ ಬರ್ತದೆ ಅಲ್ಲಿ. ವೈಪಿಟ್ರ್ ಹಾಕ್ಬೇಕು. ವೈಪಿಟ್ರ್ ಹಾಕಿದ್ರೆ ಅದಾಗುತ್ತೆ, ಗಟ್ಟಿ ಆಗುತ್ತೆ. ನೋಡಿ, ಮಿಕ್ಸಿಂಗ್ ಮಿಷಿನ್ ಬಂದಿದೆ. ಕಾಂಕ್ರೀಟ್ ಗ್ಯಾಂಗ್ನವ್ರು ಬಂದಾರಲ್ಲಿ. ಹಾಕ್ತಾಯಿದ್ದೀವಿ ಕಾಂಕ್ರೀಟ್ ನಾವು. ಪಿಂತ್ ವಿಮ್ ಹಾಕಿಬಿಟ್ಟು ನೋಡಿ ವೈಪಿಟ್ರ್ ಹಾಕ್ತಾಯಿದ್ನಿ. ವೈಪಿಟ್ರ್ ಹಾಕಿದರೆ ಚೆನ್ನಾಗಿ ಗಟ್ಟಿ ಆಗುತ್ತೆ. ಕಾಂಕ್ರೀಟ್ ಗ್ಯಾಂಗ್ನವರು ಕಾಂಕ್ರೀಟ್ ಹಾಕ್ತಾವ್ರು ನೋಡಿ, ಬಾಣಲಿ ಎಲ್ಲ ಹಾಕಿಬಿಟ್ಟು ವೈಪಿಟ್ರ್ ಹಾಕಿಬಿಟ್ರೆ ಗಟ್ಟಿ ಆಗುತ್ತೆ ಕಾಂಕ್ರೀಟು. ಇದು ಕಾಲಮ್ಗಳೆಲ್ಲ ಒಂದು ಲೈನಿಗೆ ತಗೊಂಬಿಟ್ಟು ಹಾಕ್ತಾಯಿದ್ವಿ. ಸೆಂಟ್ರಿಂಗ್ ಹೊಡೆದ್ಬಿಟ್ಟು ಕಂಬಿ ಕಟ್ಟಿ ಇದು ನಾಳೆ ಸೆಂಟ್ರಿಂಗ್ ಬಿಚ್ಚಬೇಕು. ಸೆಂಟ್ರಿಂಗ್ ಆದ ನಂತರ ಮಣ್ಣು ಫಿಲಪ್ ಮಾಡಿ, ಮಣ್ಣೆಲ್ಲ ಫಿಲಪ್ ಮಾಡಿದ್ಮೇಲೆ ಚೆನ್ನಾಗಿ ನೀರು ಬಿಡಬೇಕು. ಒಂದು ವಾರ ನೀರು ಬಿಟ್ಟ ಮೇಲೆ ಆಮೇಲೆ ದಬ್ಜೆಯಲ್ಲಿ ಸ್ಟಾರ್ಟ್ ಮಾಡಬೇಕು. ಇದೊಂದು ಈ ಥರ ಮಾಡ್ತಾಯಿದ್ದೀವಿ ನೋಡಿ. ಪಿಂತ್ ವಿಮ್ ಪಾಪ ಎಷ್ಟೊಂದು ಕಷ್ಟ ಆಯಿತು ಗ್ಯಾಂಗಿನವ್ರದ್ದು ನೋಡಿ. ಹೆಣ್ಮಕ್ಳು ಎತ್ಕೊಂಬರ್ತವ್ರೆ, ತುಂಬ ಕಷ್ಟಪಡ್ತಾರೆ ಪಾಪ. ಸಿಮೆಂಟ್ ಹಾಕೋದು, ಜಲ್ಲಿ ಹಾಕೋದು, ಇದೇ ಕೆಲಸ ಪಾಪ ಅವ್ರದ್ದು. ಸ್ವಲ್ಪ ಹಾಕೋದು, ಅರ್ಧ ಹಾಕ್ಬಿಟ್ಟು ಮತ್ತೆ ವೈಪಿಟ್ರ್ ಬಿಡಬೇಕು. ವೈಪಿಟ್ರ್ ಬಿಡಲಿಲ್ಲ ಅಂದರೆ ಒಳಗಡೆ ಎಲ್ಲ ಅರ್ಧ ಎಲ್ಲ ಉಳ್ಕು ಬಂದಿರ್ತದೆ ಅದೆಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.